ಬಂಟ್ವಾಳದ ಲೊರೆಟ್ಟೋ ಮಾತಾ ಚರ್ಚ್ನಲ್ಲಿ ಕ್ರಿಸ್ಮಸ್ ಸಂಭ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಭಾನುವಾರ ಸಾಯಂಕಾಲದ ಬಲಿಪೂಜೆಯಲ್ಲಿ ನೂರಾರು ಭಕ್ತಾದಿಗಳು ಭಕ್ತಿಯಿಂದ ಏಸುಕ್ರಿಸ್ತರ ಜನನವನ್ನು ಬಲಿಪೂಜೆಯೊಂದಿಗೆ ಆಚರಿಸಿದರು. ಪ್ರಧಾನ ಧರ್ಮಗುರುಗಳಾಗಿ ಅನಿಲ್ ಫೆರ್ನಾಂಡಿಸ್, ಚರ್ಚ್ ಧರ್ಮಗುರುಗಳಾದ ವಂದನೀಯ ಫ್ರಾನ್ಸಿಸ್ ಕ್ರಾಸ್ತಾ ಅವರು ಲೋಕೋದ್ಧಾರಕ್ಕಾಗಿ ಧರೆಗೆ ಇಳಿದು ಬಂದ ಏಸುಕ್ರಿಸ್ತರ ಜನನದ ಪ್ರಾಮುಖ್ಯತೆಯನ್ನು ಪ್ರವಚನದ ಮೂಲಕ ತಿಳಿಸಿದರು. ಲೊರೆಟ್ಟೋ ಆಂಗ್ಲ ಮಾಧ್ಯಮ ಶಾಲಾ ಮುಖ್ಯೋಪಾಧ್ಯಾಯ ವಂದನೀಯ ಜೇಸನ್ ಮೋನಿಸ್ ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತಾದಿಗಳೊಂದಿಗೆ ಬಲಿಪೂಜೆಯನ್ನು ಅರ್ಪಿಸಿದರು. ಕ್ರಿಸ್ಮಸ್ ಪ್ರಯುಕ್ತ ಧರ್ಮಗುರುಗಳು ತಮ್ಮ ಸಂದೇಶ ನೀಡಿ ಪಾಪದಲ್ಲಿ ಮುಳುಗಿ ಹೋದ ಮನುಜ ಕುಲವನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳಲು ದೇವರು ರೂಪಿಸಿದ ಯೋಜನೆಯ ದೇವರ ಕುವರ ಏಸುಕ್ರಿಸ್ತನ ಜನನವಾಗಿದೆ. ಈ ಹಬ್ಬವು ದೇವರ ಅಗಾಧ ಪ್ರೀತಿಯನ್ನು ಮನುಜ ಕುಲಕ್ಕೆ ತೋರಿಸುತ್ತದೆ. ಪ್ರೀತಿಸುವ ಹೃದಯಗಳಲ್ಲಿ ಪ್ರೀತಿಪಾತ್ರ ಯೇಸುವಿನ ಜನನವಾಗುತ್ತದೆ ಎಂದು ತಮ್ಮ ಸಂದೇಶ ನೀಡಿದರು. जुसे भाविताच्या घराण्याचो देखून गलिलियाच्या नजरेत शहरांत जुदेयांत असलेल्या भाविताच्या शहरात बेथलेहमात आपले नाव दाखल करच्याक गेलो. ताचे मदीं करार जाल्ली ताची पत्नी मोरी ताचे संगता गेली. थंय ती भरलेली गर्दी. ती थंय आसतना तिचे प्रसूतपणाचे दीस भरती जाले आणि ती आपल्या प्रथम भुरग्याक एका पुताक प्रसूत जाली. ताका तिणे फाटल्यान उठलावन एके खावणेंत न्हिदायलो, कित्याक छत्रांत तांकां जागो मेळूंक ना. ಚರ್ಚ್ ಆವರಣದಲ್ಲಿ ಎಲ್ಇಡಿ ಪರದೆಯನ್ನು ಅಳವಡಿಸಿ ಬಲಿಪೂಜೆಯನ್ನು ವೀಕ್ಷಿಸಲು ಅವಕಾಶ ಮಾಡಿಕೊಡಲಾಗಿತ್ತು. ಸಂಭ್ರಮಕ್ಕೆ ಸಹಕರಿಸಿದ ದಾನಿಗಳಿಗೆ ಗೌರವಪೂರ್ವಕವಾಗಿ ಅಲಂಕರಿಸಿದ ಮೇಣದ ಬತ್ತಿಗಳನ್ನು ವಿತರಿಸಲಾಯಿತು. ಚರ್ಚ್ ರಂಗುರಂಗಿನ ವಿದ್ಯುತ್ ದೀಪ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು. ಬಲಿಪೂಜೆಯ ಬಳಿಕ ಐಸಿವೈಎಂ ಸದಸ್ಯರು ಮನರಂಜನಾ ಕಾರ್ಯಕ್ರಮವನ್ನು ನೀಡಿದರು. ಏಸುಕ್ರಿಸ್ತರ ಜನ್ಮದಿನವನ್ನು ಸಾರುವ ಗೋದಲಿಯನ್ನು ಐಸಿವೈಎಂ ಸದಸ್ಯರು ನಿರ್ಮಿಸಿದರು. ಸಂಭ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಭಕ್ತಾದಿಗಳಿಗೆ ಕಾಫಿ ಹಾಗೂ ಕೇಕ್ ವಿತರಿಸಲಾಯಿತು. ಚರ್ಚ್ ಪಾಲನಾ ಮಂಡಳಿಯ ನೇತೃತ್ವದಲ್ಲಿ ಶಿಸ್ತುಬದ್ಧವಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಧರ್ಮಗುರುಗಳು ಸಹಕರಿಸಿದ ಸರ್ವರನ್ನು ವಂದಿಸಿದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.